ಸರ್, ಈಗ ದೆಹಲಿಯ ಜಂತರ್ ಮಂತರ್‌ಲ್ ಆಗ್ತಿರುವಂತಹ ಪ್ರತಿಭಟನೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳಿ? ಯಾಕಂತ ಹೇಳಿದ್ರೆ ಒಂದಷ್ಟು ನೂಕು ನುಗ್ಗಲ್ಗಳಾಗಿದೆ. ನೀಟ್‌ನ ಕರ್ಮಕಾಂಡದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಸಿಜೆಪಿ ಪಕ್ಷ. ಏನ್ ಹೇಳಿಕ್ ಬಯಸ್ತೀರಿ? ಅಲ್ಲ, ಒಂದು ಇವತ್ತು ನಡೆದಿರುವಂತ ಜನಾಕ್ರೋಶ ಏನಿದೆ, ಆ ಜನಾಕ್ರೋಶವನ್ನು ನೋಡಿದ್ರೆ ಎಲ್ಲೋ ಇದು ದಿಸ್ ಈಸ್ ಇದೇನು ಸ್ಟಾರ್ಟಿಂಗ್ ಆಫ್ ದ ಎಂಡ್ ಅಂತ ಅನಿಸ್ತಾ ಇದೆ. ಹ್ಮ್. ಈ ಸರ್ಕಾರ ಬಹಳ ಕ್ರೂರವಾಗಿ ಮತ್ತು ಅಮಾನವೀಯವಾಗಿ ನಡ್ಕೊಂಡಿದೆ ಮತ್ತು ಈ ಸರ್ಕಾರ ಯಾವ ಶಾಂತಿಯುತವಾಗಿ ಹೋರಾಟ ನಡೀತಾ ಇತ್ತು ಅದನ್ನ ಹತ್ತಿಕ್ಕೋದಕ್ಕಾಗಿ ಸರ್ವ ಪ್ರಯತ್ನ ನಡೀತಾ ಇದೆ. ಬಹುಶಃ ಬ್ರಿಟಿಷರಿಗೂ ಒಂದ್ ಸ್ವಲ್ಪ ಮಾನವೀಯತೆ ಕರುಣೆ ಇತ್ತು ಅಂತ ಕಾಣುತ್ತೆ, ಇವ್ರಿಗೆ ಅದೂ ಇಲ್ಲ. ಮಹಾತ್ಮ ಗಾಂಧೀಜಿ ಏನಾದ್ರು ಇವತ್ತು ಹೋರಾಟಕ್ಕೆ ಕೂತಿದ್ರೆ ಹ್ಮ್. ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ದಕ್ಕೋಸ್ಕರವಾಗಿ ಗಾಂಧೀಜಿಯವರನ್ನ ಇವರು ಕೊಂದು ಹಾಕ್ತಾ ಇದ್ರು ಅಂತ ಕಾಣ್ತದೆ. ಹ್ಮ್. ಬಹುಶಃ ಇವರು ಗಾಂಧೀಜಿಯವರು ಏನಾದ್ರು ಇವತ್ತು ಬದುಕಿದ್ದಿದ್ರೆ ಗಾಂಧೀಜಿಯವರೇ ಅಪರಾಧಿ. ಹ್ಮ್. ಆ ರೀತಿಯಾಗಿ ಇವರು ಗಾಂಧೀಜಿಯವರನ್ನ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಧ್ವನಿ ಅವರು ಇವತ್ತು ಈ ಪ್ರಶ್ನೆ ಕೇಳ್ತಾ ಇದ್ದೀರಿ. ಹ್ಮ್. ಇವತ್ತು ಅಣ್ಣಾ ಹಜಾರೆ ಮೂವ್ಮೆಂಟ್ ಆಗಿದ್ ನೋಡಿದೀವಿ ನಾವು 2013ಕ್ಕೂ ಮುಂಚೆ. ಹೌದು. ಆದ್ರೆ ಅಣ್ಣಾ ಹಜಾರೆ ಮೂವ್ಮೆಂಟ್ ಆದಾಗ ಅಣ್ಣಾ ಹಜಾರೆ ಕೆಮ್ಮಿದ್ರು ಸೀನಿದ್ರು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರು. ಆದ್ರೆ ಅಲ್ವಾ? ಇವತ್ತು ಈ ಎಸ್. ದೇಶದ ಮಾಧ್ಯಮಗಳಲ್ಲಿ, ಬಹುತೇಕ ಪ್ರಮುಖ ಮಾಧ್ಯಮಗಳಲ್ಲಿ ಎಸ್, 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 ಎಸ್. 20 ದಿವಸ ಒಬ್ಬ ವ್ಯಕ್ತಿ ಉಪವಾಸ ಕೂತಿದ್ದಾನೆ, ಆತನ ಬಗ್ಗೆ ಏನೂ ತೋರಿಸೋದಿಲ್ಲ. ಹ್ಮ್. ಕಡೆಯದಾಗಿ ಆತನನ್ನ ಎಷ್ಟು ಅಮಾನವೀಯವಾಗಿ ಎತ್ಕೊಂಡು ಹೋಗ್ತಾರೆ ಅಂದ್ರೆ, ಒಂದು ಪ್ರಾಣಿನ ಬೆಡ್ಶೀಟ್ ಅಲ್ಲಿ ಸುತ್ಕೊಂಡು ಹೋಗೋ ತರ ತಗೊಂಡೋಗ್ಬಿಡ್ತಾರೆ. ನಿಜ, ನಿಜ. ಸೊ ಈ ತರವಾಗಿ ಬಹಳ ಕೆಟ್ಟದಾಗಿ ಕ್ರೂರವಾಗಿ ಸರ್ಕಾರ ನಡ್ಕೊಂಡಿದೆ. ಆದ್ರೆ ಯುವಕರ ಜನಾಕ್ರೋಶ ಇವತ್ತು ಸ್ಫೋಟಗೊಂಡಿದೆ, ಯುವಕರ ಜನಾಕ್ರೋಶ ಮುಗಿಲು ಮುಟ್ಟಿದೆ. ಹ್ಮ್. ಇವತ್ತು ಜಂತರ್ ಮಂತರ್ನ ಸುತ್ತ ಲಕ್ಷಾಂತರ ಜನ ಯುವಕರು, ಯಾರು ಹ್ಮ್. ಕೂಡ ಗಾಡಿ ಕಳಿಸಿಲ್ಲ, ಯಾರು ಕೂಡ ಅವ್ರನ್ನ ಸೇರಿಸಿರುವಂತದಲ್ಲ, ಯುವಕರು ತಾವು ಬಂದು ಬೀದಿಗಳಿದ್ದಾರೆ. ಬಹುಶಃ ನನ್ಗನ್ಸುತ್ತೆ ಈ ಪ್ರಮಾಣದಲ್ಲಿ ಯುವಕರು ಬೀದಿಗಳಿರೋದು ನೋಡಿದ್ರೆ ದಿಸ್ ಇಸ್ ದಿ ಎಂಡ್. ಈ ಸರ್ಕಾರದ ಅಂತಿಮ ಘಟ್ಟಕ್ಕೆ ಈ ಸರ್ಕಾರ ಬಂದು ತಲುಪಿದೆ ಅಂತ ನಾನು ಭಾವಿಸ್ತೀನಿ. ಅಲ್ಲ, ನಾವು ಕೆಲವೊಂದು ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ, ಹೇಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಸಿಕ್ಕಿದಂತಹ ಕೋಲು ಬಡಿಕೆಯಲ್ಲೂ ಕೂಡ ಹೊಡೆದಿದ್ದಾರೆ, ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಎಲ್ಲಿ ಕೇಂದ್ರ ಸರ್ಕಾರ ಈ ಮಟ್ಟಿಗೆ ಇಳಿಯುತ್ತಾ, ಇಳಿತಾ ಅನ್ನುವಂಥದ್ದೇ ನಿಜವಾಗ್ಲೂ ಕೂಡ ಆಶ್ಚರ್ಯ. ಅಲ್ಲ, ನಾನು ನೋಡಿದ ಪ್ರಕಾರವಾಗಿ ಇವತ್ತು ಈ ಸರ್ಕಾರವನ್ನ ತುಂಬಾ ಒಂದು ಜನ ನಂಬಿಕೆ ಇಟ್ಟು ಅವತ್ತು ಆರಿಸಿದ್ರು. ಹ್ಮ್. ಅವತ್ತು ಎಲ್ಲ ಯುವಕರಿಗೆ ಭರವಸೆ ಏನ್ ಕೊಡ್ತು ಸರ್ಕಾರ ಅಂದ್ರೆ, 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ. ಇವತ್ತಿಗೆ ಬಹುತೇಕ 3 ಟರ್ಮ್ ಅಂದ್ರೆ ಕನಿಷ್ಠ 30 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಬೇಕು ಇವರು. 30 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಪಾಪ ಯುವಕರೆಲ್ಲ ಉದ್ಯೋಗ ಮಾಡ್ಕೊಂಡು ಬ್ಯುಸಿಯಾಗಿರ್ತಿದ್ರು, ಯಾರು ಬೀದಿಗೆ ಬರ್ತಿರ್ಲಿಲ್ಲ, ಯಾರು ಹೋರಾಟ ಮಾಡ್ತಾ ಇರ್ಲಿಲ್ಲ. ಇವರ ಮಾತು ಸುಳ್ಳಾಯ್ತು, ಯುವಕರು ಪಾಪ ನಿರಾಶೆಗೊಳಗಾದ್ರು, ಆದ್ರಿಂದ ಯುವಕರು ಬೀದಿಗೆ ಬಂದ್ರು. ನಾನ್ ನೋಡ್ತಾ ಇದ್ದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಒಬ್ಬ ಹುಡುಗ ಅರೆ ಮಾರೋಜಿ ಮಾರ್ ಅಂತ ಹೇಳಿ ಪೊಲೀಸರ ಮುಂದೆ ಹೊಡಿ ಅಂತ ನಿಂತ್ಕೊಳ್ತಾನೆ, ಎದೆ ಚಾರ್ಚಿ. ಅವನು ಹೊಡಿ ಅಂತ ನಿಂತ್ಕೊಂಡ್ರೆ ಪೊಲೀಸ್ನವರು ಅವ್ನು ಹೊಡಿಯೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಆ ಪೊಲೀಸ್ನವನ್ಗೂ ಮನೇಲಿ ಒಬ್ಬ ಮಗ ಇರ್ತಾನೆ. ಯಾರೋ ಕಂಡವ್ರ ಮಕ್ಕಳು ಸತ್ರು ಒಂದು ಮಾತ್ರಕ್ಕೆ ಕೈಯೊಳಗಡೆ ಲಾಠಿ ಬೀಸಿ ಸರ್ಕಾರ ಹೇಳ್ತು ಅಂತ ಬೀಸೋದಿಲ್ಲ, ಅವನೊಳಗಡೆ ಒಂದು ಮಾನವೀಯತೆ ಇದೆಯಲ್ಲ, ಅದು ಜಾಗೃತವಾಗ್ಬೇಕು. ಬಹುಶಃ ಯುವಕರು ಇಷ್ಟು ನಿರ್ಭಯವಾಗಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಿರೋದು ನೋಡಿದ್ರೆ ಇವತ್ತು ಭಾರತ ಎದ್ದಿದೆ. ಭಾರತ ಮತ್ತು ಭಾರತದಲ್ಲಿರುವಂತ ಯುವಕರ ಅಂತಃಸತ್ವ ಸತ್ತಿಲ್ಲ, ಭಾರತ ಮತ್ತೆ ಎದ್ದು ನಿಂತ್ಕೊಳ್ತಾ ಇದೆ ಅನ್ನೋದಕ್ಕೆ ಇವತ್ತು ದೆಹಲಿ ಜಂತರ್ ಮಂತರ್ನಲ್ಲಿ ನಡೆದಿರುವಂತ ಘಟನೆಯೇ ಸಾಕ್ಷಿ ಅಂತ ನನ್ನ ಮನಸ್ಸು ಖಂಡಿತವಾಗಿಯೂ ಹೇಳ್ತಾ ಇದೆ. ಬಹುಶಃ ಈ ಹೋರಾಟ ಇನ್ನೂ ತೀವ್ರಗತಿಯಲ್ಲಿ ಸಾಗುತ್ತೆ, ಬಹಳ ತೀವ್ರಗತಿಯಲ್ಲಿ ಸಾಗುತ್ತೆ. ಅಲ್ಲ, ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ಬೇಕಂತ ಅನಿಸ್ತಿದೆ. ಯಾಕಂದ್ರೆ 1984ರಲ್ಲಿ ಈ ವಾಂಗ್ಚುಕ್ ಅವರ ತಂದೆ ಒಂದು ಹೋರಾಟನ ಮಾಡ್ತಾರೆ, ಅಂದ್ರೆ ಉಪ ಸತ್ಯಾಗ್ರಹ ಮಾಡ್ತಾರೆ, ಲಡಾಖ್ ನಲ್ಲಿ ಮಾಡ್ತಾರೆ. ಎಸ್ ಟಿ ಸ್ಥಾನಮಾನಕ್ಕೋಸ್ಕರ ಉಪ ಸತ್ಯಾಗ್ರಹ ಮಾಡೋ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಹೋಗಿ ಆ ಸಂದರ್ಭ ಸತ್ಯಾಗ್ರಹವನ್ನು ಕೈ ಬಿಡಿ ಅಂತ ಹೇಳಿ ಜ್ಯೂಸ್ ಅನ್ನು ಕೊಟ್ಟಿರುವಂತಹ ನಿದರ್ಶನ ಉದಾಹರಣೆಗಳಿದೆ. ಈ ಸಂದರ್ಭದಲ್ಲಿ ಏನ್ ಅನ್ಸುತ್ತೆ ನಿಮಗೆ? ಈ ಪ್ರತಿಭಟನೆ, ಈ ಉಪವಾಸ ತಂದೆನೂ ಕೂಡ ಮಾಡಿದ್ರು, ಮಗನೂ ಕೂಡ ಮಾಡಿದ್ರು, ವ್ಯತ್ಯಾಸಗಳು ಏನ್ ಕಾಣಿಸುತ್ತೆ ನಿಮಗೆ? ಅದೇ ನೋಡಿ, ಅವತ್ತು ಇಂದಿರಾ ಗಾಂಧಿ ಅವರು ಹೋಗಿ ಉಪವಾಸಕ್ಕೆ ಕೂತಂತ ವ್ಯಕ್ತಿಯನ್ನ ಮನವಿ ಮಾಡಿ ಉಪವಾಸವನ್ನ ಕೈ ಬಿಡಿ ಅಂತ ಹೇಳಿ ಸೋನಂ ವಾಂಗ್ಚುಕ್ ಅವರ ತಂದೆಗೆ ರಿಕ್ವೆಸ್ಟ್ ಮಾಡಿ ಜ್ಯೂಸ್ ಕುಡಿಸಿ ಅವರ ಉಪವಾಸವನ್ನು ಅಂತ್ಯಗೊಳಿಸ್ತಾರೆ. ಆದ್ರೆ ಅವತ್ತು ಅದಕ್ಕಾಗಿಯೇ ಭಾರತದಲ್ಲಿ ಒಂದು ಮಾತಿತ್ತು, ಇಂಡಿಯಾ ಇಸ್ ಇಂದಿರಾ ಅಂತ. ಆದ್ರೆ ಇವತ್ತು ನರೇಂದ್ರ ಮೋದಿ ಅಂತವ್ರು ಯಾವ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ, ನರೇಂದರ್ ಮೀನ್ಸ್ ಸರೆಂಡರ್ ಅಂತ ಆಗಿದೆ ಇವತ್ತು. ಇವತ್ತು ಅಮೆರಿಕಾದ ಮುಂದೆ ಸರೆಂಡರ್ ಆದ್ರು. ಅಮೆರಿಕಾದ ಅಧ್ಯಕ್ಷ ಹೇಳ್ದ, ನಾನು ಎದೊಳೋದ್ರೆ ಎದೊಳ್ಬೇಕು, ಕೂತ್ಕೊಂಡ್ರೆ ಕೂತ್ಕೋಬೇಕು ಅಂತ. ಅದೇ ತರದಲ್ಲಿ ಇವತ್ತು ಪಕ್ಕದಲ್ಲಿರುವಂತ ಪಾಕಿಸ್ತಾನ ಕೂಡ ನಮ್ ವಿರುದ್ಧ ತಿರುಗಿ ಬಿದ್ದಿದೆ. ಅದು ಮೊದ್ಲಿಂದಲೂ ಬಿದ್ದಿದ್ದಾರೆ, ಆದ್ರೆ ಅವರು ಇವತ್ತು ನಮಗೆ ಮೀಸೆ ತಿರುತ್ತಾ ಇದ್ದಾರೆ ನಮ್ಮ ಮುಂದೆ. ನೇಪಾಳ, ಬಹಳ ಕಾಲ ಸ್ನೇಹಿತರಾಗಿದ್ದಂತ ನೇಪಾಳ ಇವತ್ತು ನಮ್ಮ ವಿರುದ್ಧ ದೂರ ಹೋಗಿದೆ. ಬಾಂಗ್ಲಾದೇಶ, ಭಾರತ
ಸಂಪೂರ್ಣವಾಗಿ ಭಾರತವನ್ನ ನೆಚ್ಕೊಂಡಿದ್ದಂತ ದೇಶ ಇದು. ಹ್ಮ್ ಪಾಕಿಸ್ತಾನದ ಜೊತೆಗೆ ಎಂದೂ ಕೈ ಜೋಡಿಸದೇ ಇದ್ದಂತ ದೇಶ ಇವತ್ತದು ನಮ್ಮ ವಿರೋಧಿಯಾಗಿ ತಾಳಿದೆ. ಇವತ್ತು ಭೂತಾನ್ ನಮ್ಮಿಂದ ದೂರ ಆಗ್ತಾ ಇದೆ. ಶ್ರೀಲಂಕಾ ಚೈನಾ ಜೊತೆ ಕೈ ಜೋಡಿಸಿದೆ. ಟಿಬೆಟ್ ಇವತ್ತು ಸಂಪೂರ್ಣವಾಗಿ ಆ ಪ್ರಾಂತ್ಯದಲ್ಲಿದ್ದಂತ ಸುತ್ತಮುತ್ತ ಇದ್ದಂತ ಎಲ್ಲ ಪ್ರದೇಶದ ಜನರು ಕೂಡ ಇವತ್ತು ನಮ್ಮಿಂದ ದೂರ ಆಗ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ಇವತ್ತು ನರೇಂದ್ರ ಮೋದಿ ಅವರು ಎಲ್ಲ ಹಂತದಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಆ ಫೇಲ್ಯೂರ್ ಅನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ನನಗೆ ಇನ್ನೂ ಒಂದು ಅನುಮಾನ ಕಾಡ್ತಾ ಇದೆ. ಒಂದ್ ಕಡೆ ದೇಶದಲ್ಲಿ ತೀವ್ರವಾದಂತ SIR ನ ಚರ್ಚೆ ನಡೀತಾ ಇದೆ. SIR ನ ಮೂಲಕ ಬಹುತೇಕ ವೋಟ್ಗಳನ್ನ ಡಿಲೀಟ್ ಮಾಡಿಸ್ಬೇಕು ಅನ್ನುವಂತ ಪ್ರಯತ್ನದಲ್ಲಿ ಅವರಿದ್ದಾರೆ. ಅದೇ ಸಂದರ್ಭದಲ್ಲಿ ಇವತ್ತು ಅವರು ಯಾಕೆ ಸೋನಂ ವಾಂಗ್ಚುಕ್ ಅವ್ರನ್ನ ಮಾತಾಡ್ತಾ ಇಲ್ಲ ನನಗನ್ಸ್ತಾ ಇರೋದು. ಯಾಕೆ ಯುವಕರನ್ನ ಅವರು ಈ ತರ ತಡೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ, ಒಂದ್ ಕಡೆ SIR ಕಡೆಗೆ ತಿರುಗಿರುವಂತ ಚರ್ಚೆಯನ್ನ ಡಿವಿಯೇಟ್ ಆಗ್ಲಿ ಅನ್ನೋ ಕಾರಣಕ್ಕೂ ಕೂಡ ಇರಬಹುದು. ಯುವಕರ ಹೋರಾಟ ಬಹಳ ಪ್ರಾಮಾಣಿಕವಾಗಿದೆ. ಸೋನಂ ವಾಂಗ್ಚುಕ್ ಅವರ ಹೋರಾಟ ಬಹಳ ಪ್ರಾಮಾಣಿಕವಾಗಿದೆ. ಹೌದು. ಆದ್ರೆ ಅವರು ಯಾಕೆ ನೋಡಿ ಏನಾಗತ್ತೆ, ಇವತ್ತು ಎಷ್ಟೊತ್ತು ಒಬ್ಬನೇ ಒಬ್ಬ ಮಂತ್ರಿ, ಆತನಿಂದ ಬಿಜೆಪಿ ಆದ ಆಧಾರ ಸ್ತಂಭನೂ ಅಲ್ಲ ಈ ಸರ್ಕಾರಕ್ಕೆ. ಅಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಒತ್ತಾಯ ಮಾಡ್ತಿದ್ರು. ಈಗ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಅಂತ. ತಪ್ಪೇನು? ಒಬ್ಬ ಭ್ರಷ್ಟ ಮಂತ್ರಿಯನ್ನ ನೀವು ಕೈ ಬಿಡೋದಕ್ಕೆ ತಯಾರಿಲ್ದಲೆ ಅವನಿಗೋಸ್ಕರವಾಗಿ ಇಷ್ಟೊಂದು ದೌರ್ಜನ್ಯದಿಂದ ನೀವು ನಡ್ಕೊಳ್ತಾ ಇದ್ದೀರಿ ಅಂತಂದ್ರೆ ನಿಮ್ಗೆ ಈ ಸರ್ಕಾರ ನಡೆಸುವಂತ ಯಾವ ಹಕ್ಕಿದೆ? ನನಗನ್ಸುತ್ತೆ ಬಹುಶಃ ಕಳೆದ ಬಾರಿ ನೀವು ನೋಡಿದ್ರಿ, ಆಗ್ಲೂ ಸುಮಾರು 1 ವರ್ಷಗಳ ಕಾಲ ರೈತರು ಪ್ರತಿಭಟನೆ ಮಾಡಿದ್ರು. ಭಾರತ ದೇಶದ ಇತಿಹಾಸದ ಅತ್ಯಂತ ಸುದೀರ್ಘವಾದಂತ ಮತ್ತು ತೀವ್ರವಾದಂತ ಹೋರಾಟ ಅದು ರೈತರ ಚಳುವಳಿ ಅಂತ ನಾನು ಭಾವಿಸ್ತೀನಿ. ರಾಜಸ್ಥಾನ್ ಮತ್ತು ಪಂಜಾಬಿನ ಸುತ್ತ ಲಕ್ಷಾಂತರ ಜನ ಬೀದಿಗಿಳಿದು ಡೆಲ್ಲಿಗೆ ಹೋಗುವಂತ ರಸ್ತೆಗಳನ್ನ ಬ್ಲಾಕ್ ಮಾಡಿ ವರ್ಷಗಟ್ಲೆ ಕಾದ್ರು. ಸುಮಾರು 700 ಜನ ಸತ್ರು ಸರ್, 700 ಜನ ಸತ್ರು. ಸರ್ಕಾರ ಮಾತಾಡ್ಲಿಲ್ಲ. ನರೇಂದ್ರ ಮೋದಿ ಅವರು ಆಮೇಲೆ ಬಂದು ಈ ಕರಾಳ ಕಾನೂನುಗಳನ್ನು ಕೈ ಬಿಡ್ತೀವಿ. 700 ಪ್ರಾಣ ತಿನ್ಬೇಕಾಗಿತ್ತ ನೀವು ಅದಕ್ಕೋಸ್ಕರ, ಇದೊಂದು ಮಾತಾಡೋದಕ್ಕೋಸ್ಕರ? ಅಂದ್ರೆ ಅವರ ಫೇಲ್ಯೂರ್ ಗಳನ್ನ ಮುಚ್ಚಿಡೋದಕ್ಕೆ ಯಾವ್ದೋ ಒಂದು ಚರ್ಚೆ ಅದನ್ನ ಡಿವಿಯೇಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಇವರು ಅದನ್ನ ದೀರ್ಘಕಾಲ ಜೀವಂತ ಇಡೋ ಪ್ರಯತ್ನ ಮಾಡ್ತಾರೆ. ಅದನ್ನ ತಕ್ಷಣಕ್ಕೆ ಮುಗಿಸೋ ಪ್ರಯತ್ನ ಮಾಡಲ್ಲ ಅವರು. ಇದು ಬಹುಶಃ ಇವರೆಲ್ಲ ಷಡ್ಯಂತ್ರ ಅಂತ ಕಾಣುತ್ತೆ. ಆದ್ರೆ ಇವತ್ತು ದೆಹಲಿಯಲ್ಲಿ ಏನ್ ನಡೆದಿದೆ ಇದು ಬಹಳ ಅಮಾನವೀಯ. ನನಗೆ ಆ ಯುವಕರಲ್ಲಿ ಭಗತ್ ಸಿಂಗ್ ಕಾಣ್ತಾ ಇದ್ದಾನೆ. ನನಗೆ ಆ ಯುವಕರಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದಂತ ಸಿಡಿಲ ಮರಿಗಳು ಕಾಣ್ತಾ ಇದ್ದಾರೆ. ನನಗೆ ಆ ಯುವಕರಲ್ಲಿ ಭಾರತ ದೇಶದ ಭವಿಷ್ಯ ಕಾಣ್ತಾ ಇದೆ. ಅವರು ಪಾರ್ಲಿಮೆಂಟ್ ಕಡೆಗೆ ಮಾರ್ಚ್ ಹೋಗಿದ್ರೊಳಗಡೆ ಯಾವ ತಪ್ಪೂ ಇಲ್ಲ. ಪಾರ್ಲಿಮೆಂಟ್ ಯಾರಪ್ಪನ ಜಹಗೀರಲ್ಲ. ಈ ದೇಶದ ಪಾರ್ಲಿಮೆಂಟ್ ಈ ದೇಶದ ಯುವಕರ ಸ್ವತ್ತು, ಈ ದೇಶದ ಯುವಕರಿಗೆ ಸೇರಿದ್ದು. ಈ ದೇಶದ ಭವಿಷ್ಯವನ್ನು ಕಟ್ಟೋರು ಅವರು. ಅದನ್ನ ಇವರು ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ಇದು ಬಹಳ ಕ್ರೂರ, ಬಹಳ ಅಮಾನವೀಯ. ಈ ನಡುವೆ ಇನ್ನೊಂದು ಪ್ರಶ್ನೆ, ಕೊನೆಯ ಪ್ರಶ್ನೆ ನಿಖೇಶ್ ಸರ್. ಈಗಾಗಲೇ ನೀವು ಅದ್ರ ಬಗ್ಗೆ ಹೇಳಿದ್ರಿ. ಅಣ್ಣಾ ಹಜಾರೆ ಅವರು ಉಪವಾಸ ಮಾಡೋ ಸಂದರ್ಭದಲ್ಲಿ ಲೈವ್ ಡಿಬೇಟ್ ಗಳನ್ನ ಮಾಡ್ತಾರೆ, ಪ್ರೈಮ್ ಟೈಮ್ ಅಲ್ಲಿ ಸುದ್ದಿ ಪ್ರಸಾರ ಮಾಡ್ತಾರೆ. ಎಲ್ಲಿ ಹೋಗಿದೆ ರಾಷ್ಟ್ರೀಯ ಸುದ್ದಿಗಳು, ಎಲ್ಲಿ ಹೋಗಿದೆ ಅನ್ನೋದು ಇವತ್ತು ಯೂಟ್ಯೂಬ್ ಇಲ್ಲ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಇಲ್ಲ ಅಂತ ಹೇಳಿದ್ರೆ, ಈ ಇದ್ದಂತ ಸಂದರ್ಭದಲ್ಲಿ ಇವ್ರನ್ನ ಯಾವ ರೀತಿಯಾಗಿ ಎತ್ಕೊಂಡು ಹೋದ್ರು ನೋಡಿದ್ವಿ. ಒಂದ್ ವೇಳೆ ಸೋಷಿಯಲ್ ಮೀಡಿಯಾ ಇಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು ಗತಿ ಅಂತ ಹೇಳಿ, ಹೋರಾಟದ ಪರಿಸ್ಥಿತಿ ಏನಾಗ್ತಿತ್ತು? ಒಂದು ವೇಳೆ ಇವತ್ತು ಯುವಕರು ಕೈಯೊಳಗಡೆ ಮೊಬೈಲ್ ಹಿಡಿದು ತಾವು ಬೀದಿಗಿಳಿದೇ ಹೋಗಿದ್ದಿದ್ರೆ ಈ ದೇಶದಲ್ಲಿ ಜಂತರ್ ಮಂತರಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಮಾಧ್ಯಮಗಳು ಅದನ್ನ ತೋರ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಇಂಥದ್ದೊಂದು ಘಟನೆ ನಡೀತಿದೆ ಅಂತ ಇಡೀ ದೇಶಕ್ಕೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಬರ್ತಿರೋದ್ರಿಂದ ಅನಿವಾರ್ಯವಾಗಿ ತುಂಬಾ ಜನ ತೋರಿಸ್ತಿದ್ದಾರೆ. ಆದ್ರೆ ನಾನ್ ಹೇಳೋದು, ಅಷ್ಟಾದ್ರೂ ಅವ್ರು ತೋರಿಸ್ತಾ ಇದಾರಲ್ಲ, ಅದು ಅಭಿನಂದನಾರ್ಹ ಅಂತ ನಾನು ಭಾವಿಸ್ತೀನಿ. ಆದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ, ಈ ದೇಶದ ಯುವಕರು ಬದಲಿ ವ್ಯವಸ್ಥೆಗಳನ್ನ ಕಂಡಿಡ್ಕೊಂಡಿದ್ದೇ ಇದಕ್ಕೆ ಕಾರಣ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನನಗನ್ಸ್ತಾ ಇದೆ, ಈ ದೇಶದ ಯುವಕರಿಗೆ ಈ ಮೂಲಕ ನಾನ್ ಹೇಳಕ್ ಬಯಸೋದು, ಕೇಳಿಸ್ಕೊಳ್ಳಿ, ಪ್ರತಿಧ್ವನಿ ಮಾಧ್ಯಮದ ಮೂಲಕ ನಾನು ಈ ದೇಶದ ಈ ನಾಡಿನ ಯುವಕರಿಗೆ ನಾನು ಕೇಳ್ಕೊಳ್ತಿರುವಂತ ಮನವಿ, ದಯವಿಟ್ಟು ಸೋನಂ ವಾಂಗ್ಚುಕ್ ಅವರ ಪ್ರತಿಭಟನೆಗೆ ನೀವೆಲ್ಲರೂ ಕೂಡ ಭಾಗವಹಿಸಿ. ದೆಹಲಿಗೆ ಹೋಗಕ್ಕಾಗಲ್ವಾ? ನಿಮ್ ಊರುಗಳಲ್ಲಿ ಒಂದೊಂದು ಪ್ರತಿಭಟನಾ ರ್ಯಾಲಿಗಳನ್ನ ಆಯೋಜನೆ ಮಾಡಿ. ಅದೂ ಮಾಡಕ್ಕಾಗಲ್ವಾ? ನಿಮ್ ಕೈಯೊಳಗಡೆ ಮೊಬೈಲ್ ಇದೆ. ಏನ್ ತಪ್ಪ್ರಿ? ನೀವ್ ಯಾಕ್ರಿ ಪ್ರತಿಭಾವಂತನಿಗೆ ಸಿಗ್ಬೇಕಿರುವಂತ ಮೆಡಿಕಲ್ ಸೀಟನ್ನ ಯಾವನೋ ದುಡ್ಡು ಕೊಟ್ಟವನ್ಗೆ ಪೇಪರ್ ಲೀಕ್ ಮಾಡ್ಬಿಟ್ಟು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಆ ಪೇಪರ್ ಗಳನ್ನ ನೀವು ಹರಿದಾಡಿಸಿ ಇವತ್ತು ಹಾದಿ ಬೀದಿ ಹೋಗೋರೆಲ್ಲರೂ ಕೂಡ ಬಂದು ಡಾಕ್ಟರ್ ಆದ್ರೆ ಈ ದೇಶದ ಬಡವರ ಜನಸಾಮಾನ್ಯರ ಜೀವಕ್ಕೆ ಹೊಣೆ ಯಾರು? ಒಂದ್ ಸೆಕೆಂಡ್, ರೈತರು ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಅಂದ್ರೆ ರೈತರು ಸಹಕಾರ ಮಾಡ್ತಾರಂತ ಅನ್ಸುತ್ತಾ ನಿಮಗೆ? ಈಗಾಗಲೇ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕೇಳಿಸ್ತಾ ಇದೆ, ರೈತರು ಈಗೇನ್ ಪ್ರತಿಭಟನೆ ಮಾಡ್ತಿರುವಂತಹ ವಿದ್ಯಾರ್ಥಿಗಳ ಬೆಂಬಲಕ್ಕೆ ಬರ್ತಾರೆ, ನೇಗಿಲು ಹಿಡ್ಕೊಂಡು ಬರ್ತಾರೆ ಅನ್ನುವಂಥದ್ದು ಕೂಡ ಈಗ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಲಾಸ್ಟ್ ರಿಯಾಕ್ಷನ್ ಸರ್, ಏನ್ ಹೇಳ್ತೀರಿ ಇದಕ್ಕೆ? ಖಂಡಿತ ಈ ದೇಶದ ರೈತ ಪರ ಹೋರಾಟಗಾರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಯಾಕೆ ಅಂದ್ರೆ ದೇ ಶೋಡ್ ದ ಬ್ಯಾಕ್ ಬೋನ್. ಯಾವುದೇ ರಾಜಕೀಯ ಪಕ್ಷಗಳ ಸಹಾಯವಿಲ್ಲದೆ
ಅವರೇ ಟ್ರ್ಯಾಕ್ಟರ್ಗಳನ್ನ, ಸಾವಿರಾರು ಟ್ರ್ಯಾಕ್ಟರ್ಗಳನ್ನ ನುಗ್ಗಿಸ್ಕೊಂಡು ಬಂದವರು ಅವರು. ಭಾರತ ದೇಶದ ಇತಿಹಾಸದಲ್ಲಿ ಯಾವತ್ತಾದ್ರೂ ದೆಹಲಿಯ ಪೆರೇಡ್ ಮೈದಾನಕ್ಕೆ, ನಿಜ. ಕೆಂಪು ಕೋಟೆಯ ಕಡೆಗೆ ಟ್ರ್ಯಾಕ್ಟರ್ಗಳನ್ನ ನುಗ್ಗಿಸಿ ಪ್ರತಿಭಟನೆ ಮಾಡಿದ್ದನ್ನು ನೋಡಿದೀರಾ? ಭಾರತ ದೇಶ ಸ್ವಾತಂತ್ರ್ಯ ಬಂದ ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ ಬಹುಶಃ ನನಗನ್ಸುತ್ತೆ ಟ್ರ್ಯಾಕ್ಟರಿಗಳು ದೇಶದ ಕೆಂಪು ಕೋಟೆಯ ಕೆಳಗಡೆಗೆ ನುಗ್ಗಿ ಎಸ್ ಸ್ವಾತಂತ್ರ್ಯ ದಿನಾಚರಣೆ ದಿವಸ ರೈತರ ಒಂದು ದೊಡ್ಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದನ್ನ ಯಾವ ಮಿಲಿಟರಿ ಪೊಲೀಸರು ಕೂಡ ತಡೆಯೋದಕ್ಕೆ ಸಾಧ್ಯ ಎಸ್ ಆಗಲಿಲ್ಲ. ಸರ್ ಎಸ್ ಸೊ ಇದು ಈ ದೇಶದ ರೈತರಿಗಿರುವಂತ ಶಕ್ತಿ. ರೈತರು ಕೂಡ ಖಂಡಿತವಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಎಲ್ಲ ಚಿಂತಕರು, ಸಾಮಾಜಿಕ ಹೋರಾಟಗಾರರು ಮತ್ತು ಮನುಷ್ಯತ್ವ ಇರುವಂತ ಪ್ರತಿಯೊಂದು ತಾಯಿ ಹೃದಯ ಕೂಡ ಆ ಸತ್ತ 21 ಜನ ಏನ್ ಯುವಕರಿದ್ದಾರೆ ಅವ್ರ ಪರವಾಗಿ ಬೀದಿಗಿಳಿಯುತ್ತೆ. ಎಸ್ ಧನ್ಯವಾದಗಳು ನಿಖೇತ್ ರಾಜ್ ಸರ್, ಪ್ರತಿಧ್ವನಿಯೊಂದಿಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.